2026ರಲ್ಲಿ ಪ್ರಪಂಚ ಮತ್ತೊಮ್ಮೆ ದೊಡ್ಡ ಆತಂಕದ ನಡುವೆ ನಿಂತಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ವಾತಾವರಣ ದಿನದಿಂದ ದಿನಕ್ಕೆ ಗಂಭೀರ ಆಗ್ತಾ ಹೋಗ್ತಾ ಇದೆ. ಇರಾನ್, ಅಮೆರಿಕ ಮತ್ತೆ ಇಸ್ರೇಲ್ ನಡುವೆ ಉದ್ವಿಗ್ನತೆ ಹೆಚ್ಚಾಗಿದೆ. ಕೆಲವರು ತಜ್ಞರು ಹೇಳ್ತಿದ್ದಾರೆ, ಈ ಪರಿಸ್ಥಿತಿ ನಿಯಂತ್ರಣ ತಪ್ಪಿದ್ರೆ ಮೂರನೇ ಪ್ರಪಂಚ ಯುದ್ಧವು ಶುರು ಆಗಬಹುದು. ಆದರೆ ನಿಜವಾಗಿಯೂ ಏನಾಗ್ತಾ ಇದೆ? ಈ ಸಂಘರ್ಷದ ಹಿಂದೆ ಇರುವ ಕಾರಣ ಏನು? ಇದರಿಂದ ಭಾರತಕ್ಕೆ ಏನು ಪರಿಣಾಮ? ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಯೋಣ. ಈ ಸಂಘರ್ಷ ಹೊಸದಾಗಿ ಶುರುವಾದದ್ದ ಅಲ್ಲ. ಬಹಳ ವರ್ಷಗಳಿಂದ ಇರಾನ್ ಮತ್ತೆ ಅಮೆರಿಕ ನಡುವೆ ವಿರೋಧ ಇದೆ. ಇತ್ತೀಚೆಗೆ ನಡೆದ ಸೈನಿಕ ದಾಳಿಗಳು ಈ ಉದ್ವಿಗ್ನತೆಯನ್ನ ಹೆಚ್ಚಿಸಿವೆ. ಕೆಲವು ಪ್ರಮುಖ ಸೈನಿಕ ಅಧಿಕಾರಿಗಳು ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ ಎಂಬ ವರದಿ ಕೂಡ ಬಂದಿದೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ. ಇದರಿಂದ ಪರಿಸ್ಥಿತಿ ಇನ್ನಷ್ಟು ತೀವ್ರವಾಗಿದೆ. ಈ ಸಂಘರ್ಷ ಅಪಾಯಕಾರಿ ಆಗಿರುವ ಪ್ರಮುಖ ಕಾರಣಗಳೇನಪ್ಪ ಅಂದರೆ, ಅಮೆರಿಕ ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ಸೇನೆ ಹೊಂದಿದೆ. ಇರಾನ್ ಬಳಿ ಅತ್ಯಾಧುನಿಕ ಕ್ಷಿಪಣಿ ತಂತ್ರಜ್ಞಾನ ಇದೆ. ಇಸ್ರೇಲ್ ಕೂಡ ಬಲವಾದ ರಕ್ಷಣಾ ವ್ಯವಸ್ಥೆ ಹೊಂದಿದೆ. ಈ ಮೂರು ದೇಶಗಳು ನೇರವಾಗಿ ಯುದ್ಧಕ್ಕೆ ಇಳಿದರೆ ಪರಿಣಾಮ ತುಂಬಾ ಭಯಾನಕ ಆಗಿರಬಹುದು. ಈ ಸಂಘರ್ಷದ ಪರಿಣಾಮ ಪ್ರಪಂಚದ ಮೇಲೆ ತೈಲದ ಬೆಲೆ ಏರಬಹುದು, ಆರ್ಥಿಕ ಪರಿಸ್ಥಿತಿ ಹದಗೆಡಬಹುದು, ವ್ಯವಹಾರಗಳಲ್ಲಿ ವ್ಯತ್ಯಯ ಆಗಬಹುದು, ಸಾಮಾನ್ಯ ಜನರ ಜೀವನದ ಮೇಲೂ ಪರಿಣಾಮ ಬೀರುತ್ತೆ. ಭಾರತದ ಮೇಲೆ ಪರಿಣಾಮ ಹೇಗೆ ಬೀರುತ್ತೆ ಅಂದರೆ, ಭಾರತ ನೇರವಾಗಿ ಯುದ್ಧದಲ್ಲಿ ಇಲ್ಲ, ಆದರೆ ಪರೋಕ್ಷ ಪರಿಣಾಮ ಸಾಧ್ಯ. ಇಂಧನ ಬೆಲೆ ಹೆಚ್ಚಾಗಬಹುದು, ಆರ್ಥಿಕ ಒತ್ತಡ ಬರಬಹುದು. ಆದರೂ ಭಾರತ ಸದಾ ಶಾಂತಿಯ ಪರವಾಗಿ ನಿಂತಿದೆ. ಇತಿಹಾಸ ನಮಗೆ ಒಂದು ಪಾಠ ಹೇಳುತ್ತೆ: ಯುದ್ಧ ನಾಶ ಮಾಡುತ್ತೆ, ಶಾಂತಿ ನಿರ್ಮಾಣ ಮಾಡುತ್ತೆ. ದೇಶಗಳು ಶಕ್ತಿಶಾಲಿ ಆಗ್ತಿವೆ, ತಂತ್ರಜ್ಞಾನ ಕೂಡ ಬೆಳೀತಾ ಇದೆ. ಆದರೆ ಒಂದು ಪ್ರಶ್ನೆ ಉಳಿಯುತ್ತೆ: ಮಾನವರು ನಿಜವಾಗಿಯೂ ಬುದ್ಧಿವಂತರಾಗಿದ್ದಾರಾ ಅಥವಾ ಯುದ್ಧಗಳನ್ನ ಮತ್ತೆ ಮತ್ತೆ ಮಾಡುತ್ತಿದ್ದಾರಾ? ನಿಮ್ಮ ಅಭಿಪ್ರಾಯ ಏನು? ಕಮೆಂಟಲ್ಲಿ ತಿಳಿಸಿ.